ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣದ ಅಪ್ಡೇಟ್ ವಿಡಿಯೋ ಆಗಿರುತ್ತೆ. ಅಂದರೆ ಬಿಡುಗಡೆ ಆಗಿದ್ದ ದಿನದಿಂದ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಪ್ರಾರಂಭ ಆಗಿದೆ. ನಿನ್ನೆ ಮೊನ್ನೆ ಅಂತೂ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಪ್ರಾರಂಭ ಆಗಿದೆ, ಹಾಗೆ ಎಷ್ಟು ಪರ್ಸೆಂಟ್ ಅಷ್ಟು ಜನರಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ತುಂಬ ಜನ ನಮ್ಮ ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ, ಬಟ್ ಆದರೆ ನಮ್ಗೆ ಇನ್ನೂ ಯಾಕೆ ಹಣ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಅನ್ನಭಾಗ್ಯ ಯೋಜನಾ ಹಣನೂ ಕೂಡ ಬಿಡುಗಡೆ ಮಾಡ್ತಾರಾ ಏನು, ಇವಾಗ ಸದನದಲ್ಲೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಿಡುಗಡೆ ಮಾಡ್ತಾರಾ, ಮಾಡೋದಿದ್ರೆ ಯಾವಾಗ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ 26ನೇ ಕಂತಿನ ಹಣ ಕೂಡ ಯಾವಾಗ ಬರ್ಬೋದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ 25ನೇ ಕಂತಿನ ಹಣ ಮೊನ್ನೆ ಮಧ್ಯಾಹ್ನದಿಂದ ಸಾಕಷ್ಟು ಜಿಲ್ಲೆಗಳಿಗೆ ಜಮಾ ಪ್ರಾರಂಭ ಆಗಿದೆ. ಇಲ್ಲಿ ಓವರಾಲ್ ಎಷ್ಟು ಪರ್ಸೆಂಟ್ ಜನಗಳಿಗೆ ಬಂದಿದೆ ಅಂದರೆ ಆಲ್ಮೋಸ್ಟ್ ಒಂದು 50% ಅಷ್ಟು ಜನಗಳಿಗಂತೂ ಹಣ ಆಲ್ರೆಡಿ ರಿಸೀವ್ ಆಗಿದೆ. ಮೊನ್ನೆಯಿಂದ ತುಂಬ ಸ್ಪೀಡಾಗಿ ಬರ್ತಾ ಇದೆ. ಹಾಗೆ ಸಾಕಷ್ಟು 20ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಹಣ ಜಮಾ ಪ್ರಾರಂಭ ಆಗಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ತಿಳಿಸ್ತಾ ಹೋಗ್ತೀನಿ ನೋಡಿ. ಹಾವೇರಿಗೂ ಕೂಡ ಬಿಡುಗಡೆ ಆಗಿದೆ, ಚಾಮರಾಜನಗರ, ಗದಗ, ಹಾಸನ, ಬೆಂಗಳೂರು ಸೌತು, ರಾಯಚೂರು, ಕೊಪ್ಪಳ, ಯಾದಗಿರಿ, ಉಡುಪಿ, ಚಿಕ್ಕಬಳ್ಳಾಪುರ, ಬಿಜಾಪುರ, ಶಿವಮೊಗ್ಗ, ಕಲಬುರಗಿ, ಬಾಗಲಕೋಟೆ, ಚಿಕ್ಕಮಗಳೂರು, ಧಾರವಾಡ, ಹುಬ್ಳಿ ಧಾರವಾಡ ಎರಡಕ್ಕೂ ಕೂಡ ಬಿಡುಗಡೆ ಆಗಿದೆ. ಹಾಗೆ ಬೆಂಗಳೂರು ನಾರ್ತು, ಬೆಂಗಳೂರು ರೂರಲ್ಲು, ಆಲ್ಮೋಸ್ಟ್ ಬೆಂಗಳೂರು ಸೌತ್ ಎಲ್ಲ ಕಡೆಗೂ ಕೂಡ ಬಿಡುಗಡೆ ಆಗಿದೆ. ಇನ್ನು ಬಳ್ಳಾರಿ, ದಕ್ಷಿಣ ಕನ್ನಡ, ಮಂಗಳೂರಿಗೂ ಕೂಡ ಬಿಡುಗಡೆ ಆಗಿದೆ. ಬಳ್ಳಾರಿಗೂ ಕೂಡ ಬಿಡುಗಡೆ ಆಗಿದೆ. ಹಾಗೆ ಕೊಡಗುಗೂ ಕೂಡ ಇವತ್ತು ಬರ್ತಾ ಇದೆ. ಇನ್ನು ಚಿತ್ರದುರ್ಗ, ತುಮಕೂರಿಗೂ ಕೂಡ ಇವತ್ತು ಬೆಳಗ್ಗೆಯಿಂದ ಜಮಾ ಪ್ರಾರಂಭ ಆಗಿದೆ. ಬಳ್ಳಾರಿ, ಕೊಡಗು, ಚಿತ್ರದುರ್ಗ, ತುಮಕೂರು ಈ 4 ಜಿಲ್ಲೆಗಳಿಗೆ ಇವತ್ತು ಬೆಳಗ್ಗೆಯಿಂದ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಆಲ್ಮೋಸ್ಟ್ ಒಂದು 20ಕ್ಕೂ ಹೆಚ್ಚು ಜಿಲ್ಲೆಗಳಿಗಂತೂ ಒಂದು 25 ಜಿಲ್ಲೆವರೆಗೂ ಕೂಡ ಹಣ ಬಿಡುಗಡೆ ಆಗಿದೆ. ಉಳಿದಿರುವಂಥದ್ದು ಕೇವಲ ಇನ್ನೊಂದು 4-5 ಜಿಲ್ಲೆ ಇರ್ಬೋದೇನೋ. ಮೇ ಬಿ ಇವತ್ತು ಸಂಜೆ ಅಷ್ಟರಲ್ಲಿ 100% ಬರುತ್ತೆ ಅನಿಸುತ್ತೆ. ಯಾಕಂದರೆ ಈ ತಿಂಗಳು ಇವತ್ತು 31ನೇ ತಾರೀಕು ಆಗಿರೋದ್ರಿಂದ ಈ ತಿಂಗಳು ಮುಗಿದೇ ಹೋಗ್ತಾ ಇದೆ. ಸೊ ಇವತ್ತು ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಾಕ್ಬಿಟ್ರೆ ಇನ್ನೊಂದು 3-4 ದಿನದಷ್ಟರಲ್ಲಿ ಆಲ್ಮೋಸ್ಟ್ ಒಂದು 80% ಅಷ್ಟು ಜನಗಳಿಗಂತೂ ಹಣ ಬಂದ್ಬಿಡುತ್ತೆ. ಸೊ ಇನ್ನು 26ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೂ ಕೂಡ ಸರ್ಕಾರಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ, ಎಲ್ರಿಗೂ ಕೂಡ ಹಣ ಬರ್ತಾ ಇದೆ. ಕೆಲವೊಂದಿಷ್ಟು ಜನ ಕೇಳ್ತಾರೆ, ಇವಾಗ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದ್ರು ಕೂಡ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಮೊದಲೆಲ್ಲ ಡೈರೆಕ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಾಕ್ತಾ ಇದ್ರು. ಅವಾಗ ಏನಾಗ್ತಿತ್ತು, ಎಲ್ಲ ಜಿಲ್ಲೆನಲ್ಲಿ ಎಲ್ಲ ಊರುಗಳಿಗೂ ಕೂಡ ಹಣ ಜಮಾ ಪ್ರಾರಂಭ ಆಗ್ತಾ ಇತ್ತು. ಬಟ್ ಇವಾಗ ಪ್ರೋಸೆಸ್ ಚೇಂಜ್ ಅಲ್ವಾ, ಜಿಲ್ಲಾ ಪಂಚಾಯತಿಯಿಂದ ಅವರು ತಾಲೂಕು ಪಂಚಾಯತಿಗಳಿಗೆ ಹಾಕ್ತಾರೆ. ಸೊ ತಾಲೂಕು ಪಂಚಾಯತಿಯಿಂದ ಹಣಗಳು ಬರುವಂಥದ್ದು. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಜಿಲ್ಲೆನಲ್ಲಿ ಒಂದು 5-6 ತಾಲೂಕುಗಳಿರುತ್ತೆ. ಅದರಲ್ಲಿ ಫಸ್ಟ್ ಏನು ಮಾಡ್ತಾರೆ, ಅವರು ಒಂದು 2 ತಾಲೂಕಿಗೆ ಮೊದಲನೇ ಹಂತದಲ್ಲಿ, ಇನ್ನೊಂದು 2 ತಾಲೂಕಿಗೆ ಇನ್ನೊಂದು 2ನೇ ಹಂತದಲ್ಲಿ, ಇನ್ನೊಂದು 2 ತಾಲೂಕಿಗೆ 3ನೇ ಹಂತದಲ್ಲಿ. ಸೊ ಈ ರೀತಿ ಹಂತವಾಗಿ ಆಗ್ತಾ ಇರೋದ್ರಿಂದ ನಿಮಗೆ ಹಣ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ನಿಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂತಂದರೆ ಮೇ ಬಿ ನಿಮಗೆ ಬಂದೇ ಬರುತ್ತೆ. 100% ಮೇ ಬಿ ಅಲ್ಲ, 100% ಬಂದೇ ಬರುತ್ತೆ. ಬಟ್ ಏನಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಹೇಳ್ದಂಗೆ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರಲ್ಲ, ಸೊ ಅಷ್ಟೇ. ಒಂದೇನಪ್ಪ ಅಂತಂದರೆ ಬಿಡುಗಡೆ ಆಗಿದ ತಕ್ಷಣ ಎಲ್ರಿಗೂ ಕೂಡ ಬರೋ ರೀತಿ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಏನಾಗುತ್ತೆ ಅಂತಂದರೆ ಎಲ್ರಿಗೂ ಕೂಡ ಬರೋ ಅಷ್ಟರಲ್ಲಿ ತಿಂಗಳೂ ಕೂಡ ಟೈಮ್ ತೊಗೊಳುತ್ತಲ್ವ. 1 ತಿಂಗಳು ತೊಗೊಳುತ್ತೆ, 2 ತಿಂಗಳೂ ಕೂಡ ತೊಗೊಳುತ್ತೆ. ಕೆಲವೊಂದು ಟೈಮು ಹೊಸ ಕಂತು ಬಿಡುಗಡೆ ಮಾಡಲಿಲ್ಲ ಅಂತಂದರೆ 3 ತಿಂಗಳು ಕೂಡ ಟೈಮನ್ನು ತೊಗೊಳುತ್ತೆ. ಏನಾಗುತ್ತೆ ಅಂದರೆ ಲಾಸ್ಟಲ್ಲಿ ಒಂದು 20% ಅಷ್ಟು ಪೆಂಡಿಂಗ್ ಉಳ್ಕೊಳ್ಳುತ್ತಾ, ಆ ಹಣ ನೆಕ್ಸ್ಟ್ ಕಂತು ಬಿಡುಗಡೆ ಆದಾಗಲೇ ಬರುವಂಥದ್ದು. ಸೊ ಹಾಗಾಗಿ ತುಂಬ ಲೇಟು ಕೂಡ ಆಗುತ್ತೆ. ಸೊ ಹಾಗಾಗಿ ಒಟ್ಟಿನಲ್ಲಿ ಬಂದೇ ಬರುತ್ತೆ, ನಿಮಗೆ ಸ್ವಲ್ಪ ಲೇಟಾಗಿ ಬರುತ್ತೆ ಅಷ್ಟೇ, ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ಸ್ಪೀಡಾಗಿ ಬರ್ತಾ ಇದೆ ಅಲ್ವಾ, ಹೇಳ್ದಂಗೆ ಮೊನ್ನೆಯಿಂದನೂ ಕೂಡ ಸಾಕಷ್ಟು ಜನರಿಗೆ ತುಂಬ ಸ್ಪೀಡಾಗಿ ಹಣ ಬರ್ತಾ ಇದೆ. ಇದೇ ಸ್ಪೀಡಲ್ಲಿ ಬಂತು ಅಂದರೆ ಬಹುಶಃ ಒಂದು 2-3 ದಿನದಲ್ಲಿ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 80%ಗಿನ ಎಷ್ಟು ಜನರಿಗಂತೂ ಹಣ ಬಂದೇ ಬರುತ್ತೆ. ಇನ್ನು ಈ ಕಡೆ ಮೈಸೂರು, ಮಂಡ್ಯ, ಸೊ ಈ ಕಡೆ ಎಲ್ಲ ಇನ್ನೂ ಬಿಡುಗಡೆ ಆಗಿಲ್ಲ. ಮೇ ಬಿ ಇವತ್ತು 100% ಆಗ್ಬೋದು. ಇನ್ ಕೇಸ್ ಇವತ್ತು ಆಗಲಿಲ್ಲ ಅಂದ್ರೂ ಕೂಡ ನಾಳೆ ಸಂಡೇ ಡೌಟು, ಮಂಡೇ ಅಂತೂ 100% ಉಳಿದಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಪ್ರಾರಂಭ ಆಗೇ ಆಗುತ್ತೆ. ಸೊ ಇನ್ನೊಂದು ವಾರದಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಹಣ ಬರುತ್ತೆ. ಇನ್ನು 26ನೇ ಕಂತಿನ ಹಣನೂ ಕೂಡ ಅಷ್ಟೇ, ಅದು ಆಲ್ರೆಡಿ ಸರ್ಕಾರದಿಂದ ಹಣನ ರಿಲೀಸ್ ಮಾಡಿದಾರಲ್ವ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನ ಆಲ್ರೆಡಿ ಹಣ ಇದೆ. ಸೊ ಹಂಗಾಗಿ ಅದನ್ನು ಕೂಡ ಫೆಬ್ರವರಿ ಮೊದಲನೇ ವಾರ ಅಥವಾ 2ನೇ ವಾರ, ಇನ್ನೇನು ನಾಳೆಯಿಂದನೇ ಫೆಬ್ರವರಿ ಮೊದಲನೇ ವಾರ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ ಮೊದಲನೇ ವಾರ ಅಥವಾ 2ನೇ ವಾರ ಅಥವಾ ಒಂದು 10-15ನೇ ತಾರೀಕು ಅಷ್ಟರಲ್ಲಂತೂ ಇನ್ನೂ ಒಂದು ಕಂತಿನ ಹಣನೂ ಕೂಡ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇವಾಗ ಆಲ್ರೆಡಿ ಹಣ ಇರೋದ್ರಿಂದ ಮತ್ತೆ ಪೆಂಡಿಂಗ್ ಜಾಸ್ತಿ ಆಗಿಬಿಡುತ್ತೆ. ಇವಾಗ 5 ಕಂತಿನ ಪೆಂಡಿಂಗ್ ಇತ್ತಾ,
ಅದರಲ್ಲಿ ಒಂದು ಕಂತನ್ನು ಹಾಕಿದ್ರು, ಇವಾಗ ಮತ್ತೆ 4 ಆಗಿತ್ತು. ಇವತ್ತಿಗೆ ಈ ತಿಂಗಳು ಕೂಡ ಮುಗೀತು, ಮತ್ತೆ ಇನ್ನು 5 ಕಂತು ಪೆಂಡಿಂಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಷ್ಟು ಬೇಗ ಹಾಕೊತಾ ಹೋಗ್ತಾರೆ ಸರ್ಕಾರಕ್ಕೂ ಕೂಡ ಅವ್ರಿಗೂ ಕೂಡ ಹೊರೆ ಕಡಿಮೆ ಆಗುತ್ತೆ. ಫೆಬ್ರವರಿ 1ನೇ ವಾರ 2ನೇ ವಾರದಷ್ಟರಲ್ಲಿ ಬಹುಶಃ 26ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ. ಇನ್ನು ಅನ್ನಭಾಗ್ಯ ಯೋಜನಾ ಹಣ 2025 ಜನವರಿ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನಾ ಹಣನ ಕೊಟ್ಟಿರಲಿಲ್ಲ. ಡಿಸೆಂಬರಿಂದನೇ ತಿಳಿಸಿದ್ರು, ನಾವು ಫೆಬ್ರವರಿಯಿಂದ ಉಚಿತ 10 kg ಅಕ್ಕಿನೂ ಕೊಡ್ತೀವಿ, ದುಡ್ಡನ್ನ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ ಹಾಗಾಗಿ ಜನವರಿಲೇ ಏನು ಮಾಡಿದ್ರು, ಜನವರಿನಲ್ಲೂ ಕೂಡ ಹಣ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅಂದ್ಕೊಂಡಿದ್ರು. ಅಕ್ಕಿ ಅಂತೂ ಕೊಡಲಿಲ್ಲ ಅಲ್ವಾ, ಹಣವಂತೂ ಬಂದೇ ಬರುತ್ತೆ ಅಂದ್ಕೊಂಡಿದ್ರು. ಹಣ ಅಂತೂ ಕೊಡಲೇ ಇಲ್ಲ. ಆಲ್ಮೋಸ್ಟ್ 1 ವರ್ಷನೂ ಕೂಡ ಮುಗಿದೋಯ್ತು, ಹಣ ಮಾತ್ರ 1 ತಿಂಗಳ ಹಣನ ಹಾಕಲೇ ಇಲ್ಲ. ಅದ್ರ ಬಗ್ಗೆ ಯಾರು ಅಷ್ಟಾಗಿ ಗೃಹಲಕ್ಷ್ಮಿ ಯೋಜನಾ ಹಣದಷ್ಟು ಜನಗಳು ಅನ್ನಭಾಗ್ಯ ಯೋಜನಾದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಸುಮ್ಮನೆ ಆಗೋಗ್ಬಿಟ್ರೆ. ಹಾಗಾಗಿ ಸರ್ಕಾರನೂ ಕೂಡ ಸುಮ್ಮನೆ ಆಗೇ ಹೋಯ್ತು. ಹೆಂಗೂ ಅಕ್ಕಿ ಕೊಡ್ತಿದ್ದೀವಲ್ವ, ಸುಮ್ಮನೆ ಆಗಿದಾರಲ್ಲ ಅಂತ ಅಂದ್ಬಿಟ್ಟು ಸರ್ಕಾರನೂ ಕೂಡ ಸುಮ್ಮನೆ ಆಯಿತು. ಬಟ್ ಆದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ 2 ತಿಂಗಳ ಹಣ ಪೆಂಡಿಂಗ್ ಏನಿತ್ತು ನೋಡಿ, ಅದನ್ನು ಯಾರು ಸದನದಲ್ಲಿ ಮಾತಾಡಿದ್ರು, ಮಹೇಶ್ ತೆಂಗಿನಕಾಯಿ ಅವರೇ ಮತ್ತೆ ಮೊನ್ನೆ ಸದನದಲ್ಲಿ 1 ತಿಂಗಳ ಉಚಿತ ಅಕ್ಕಿ ಹಣನ ನೀವು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಆ ಒಂದು ಚರ್ಚೆನ ಮಾಡಿದ್ದಾರೆ. ಅಲ್ಲಿ KH ಮುನಿಯಪ್ಪ ಅವರು ಒಪ್ಕೊಂಡಿಲ್ಲ, ಮತ್ತೆ ಕೇಂದ್ರ ಸರ್ಕಾರದ ಮೇಲೇ ಹಾಕಿದ್ದಾರೆ. ಇಲ್ಲ, ನಾವು ಕೊಟ್ಟಿದ್ದೀವಿ, ಎಲ್ಲ ಕ್ಲಿಯರ್ ಆಗಿದೆ. ಆ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಅಕ್ಕಿ ಕೊಡಬೇಕಾಗಿತ್ತು, ತುಂಬ ಲೇಟ್ ಮಾಡಿದ್ರು. ಸೊ ಹಾಗಾಗಿ ಕೊಡೋಕ್ಕಾಗಿಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಇವಾಗ ಕೇಂದ್ರ ಸರ್ಕಾರದ ಮೇಲೆ ಹಾಕಿದ್ದಾರೆ. ಬಟ್ ಆದರೆ ಒಂದು ನೋಡೋದಾದರೆ, ಇಲ್ಲಿ ವಿರೋಧ ಪಕ್ಷದವರು ಕೊಡೋವರೆಗೂ ಮಾತ್ರ ಬಿಡೋದಿಲ್ಲ. ಬಟ್ ವೆಯ್ಟ್ ಮಾಡೋಣ, ಅದು ಕೊಡ್ತಾರ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೊ ಅದು ಕೂಡ ಒಂದು ಸುಮಾರು ದುಡ್ಡು, ಎಷ್ಟೋ ಕೋಟಿ ದುಡ್ಡು ಏನಾಯಿತು, ಯಾರ ಮನೆಗೆ ಹೋಯ್ತು, ಯಾರು ತಿಂದರು. ಸೊ ಈ ರೀತಿ ಎಲ್ಲ ಮಾತುಗಳು ಬಂದೇ ಬರುತ್ತೆ. ನೋಡೋಣ ಕೊಡ್ತಾರಾ ಏನು ಅಂತ ಹೇಳ್ಬಿಟ್ಟು. ಅದು ಕೂಡ ಕೊಟ್ಟರು ಅಂತಂದರೆ ಎಷ್ಟೋ ಹೆಲ್ಪ್ ಆಗುತ್ತೆ ಜನಗಳಿಗೆ. ಸೊ ಕೊಡೋದು ಬಿಡೋದು ಇನ್ನೂ ಕನ್ಫರ್ಮ್ ಆಗಿ ಏನು ಹೇಳಿಲ್ಲ, ಬಟ್ ಕೊಟ್ಟಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದರೂ ಇವರು ಮತ್ತೆ ಪ್ರೂಫ್ ಏನಾದರೂ ತೊಗೊಂಡು ಬಂದು ಕೊಟ್ಟಿಲ್ಲ ಅಂತ ಏನಾದರೂ ಸಾಬೀತು ಮಾಡಿದ್ರು ಅಂತಂದರೆ ಬಹುಶಃ ಕೊಡ್ತೀವಿ ಅಂತ ಒಪ್ಕೋಬೋದು ಅನಿಸುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಆಲ್ಮೋಸ್ಟ್ ಕೊಡ್ತಾರೋ ಅಂತಲೂ ಹೇಳೋಕ್ಕಾಗಲ್ಲ, ಕೊಡಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ವೆಯ್ಟ್ ಮಾಡಿ ನೋಡೋಣ ಮತ್ತೇನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬರುತ್ತಾ, ಯಾವ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಅವರು ನಿಮಗೇನಾದರೂ ಹಣ ರಿಸೀವ್ ಆಗಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಬಂದಿದ್ರೂ ಕೂಡ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.